ಒಂಟ್ರ ಆಫೀಸ್ಗೆ. ಕಳೆ ಗೊತ್ತಾಯ್ತು. ನಾನು ಆಫೀಸ್ಗೆ ಹೋಗ್ತೀನಿ. ಅದೇನು ಮನೆ ಕಡೆ ಎಲ್ಲ ಹುಷಾರಾಗಿ ನೋಡ್ಕೊ. ಇವಾಗ ಪರವಾಗಿಲ್ವಾ ಈ ಸೊಟ್ಟ ನೋವು ಬಡ್ಡಿ ನೋವೆಲ್ಲ? ಅಯ್ಯೋ ಹೂ ಕಣ್ರಿ, ಪರವಾಗಿಲ್ಲ, ಹುಷಾರಾಗಿದ್ದೀರಿ. ನೀವೇ ತಲೆಗೆಡ್ಸ್ಕೊಬೇಡಿ, ಹೋಗಿ. ಸರಿ, ಏನು ಬದುಕುಬಾಳ ಎಲ್ಲ ಮಾಡ್ಕೋಬೇಡ. ಎಲ್ಲನೂ ಮಾಡ್ಕೊತಾಗ ದೀಪ ನೀನು ಅದೇನು ಎತ್ತ ಅಂತ ಅವ್ಳಿಗೆ ಹೇಳ್ಕೊಡು ಏನೇನು ಅಂತ, ಸರಿನಾ? ಓ ಸರಿ ಸರಿ ಆಯ್ತು. ನಿಮಗೆ ಸಂಬಳ ಆಗ್ಲಿವಾ? ಸಂಬಳ ಆಯ್ತದೆ. ಯಾಕೋ ಈ ತಿಂಗಳು ಟೈಮ್ ಆಗ್ಬಿಟ್ಟಿದೆ. ಅಲ್ಲಿ 2ನೇ ತಾರೀಕು ಆದ್ರೂ ಇನ್ನು ಅಕೌಂಟಿಗೆ ಸಂಬಳ ಬಂದೇ ಇಲ್ಲ ಕಡೆ. ಏನು ಮಾಡೋದು ಏನೋ. ಅಯ್ಯೋ ಇದೇನ್ರಿ ನೀವು? ಅಲ್ಲ ಯಾಕೆ ಅಡ್ದಿನಾದ್ರೂ ಬಂದಿಲ್ವಾ ಇದ್ದವ? ಸರಿ ಬಿಡಿ ಮತ್ತೆ. ಸರಿ ಆಯ್ತು. ಅದೇನು ಅದು ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ಹೇಳಿದ್ದಲ್ಲ, ಹೆಂಗ್ ಮಾಡಿರಿ? ಎಂಥ ವಾಷಿಂಗ್ ಮಿಷಿನು? ಇವಾಗಿರೋ ತೊಂದರೆನೇ ಸಾಕಾಗಲ್ವಾ? ಅವಳು ಕಾಲೇಜ್ಗೆ ಫೀಸ್ ಕಟ್ಟಬೇಕು. ಅದಕ್ಕೆ ಸಾಲ ಮಾಡಿರೋದು 50,000 ತೀರಿಸ್ಬೇಕು ಬಡ್ಡಿಗೆ. ಅದಲ್ಲದೆ ಮನೆ ಬೇರೆ ಅದು ಎಂಥದೋ ಬಿಸಿನೀರಿಂದ ಹಾಕಿಸ್ಕೊಂಡಿದ್ದೀರಾ ಗೀಸರು ಅಂತ, ಅದನ್ನೆಲ್ಲ ಕಟ್ಟೋಕ್ಕೆ ಸಾಕಾಗುತ್ತದೆ. ಇನ್ನು ಇವಾಗ ವಾಷಿಂಗ್ ಮಿಷಿನ್ ಬೇರೆ ಕೇಳ್ತಿದ್ದೀನಿ. ಇವಾಗ ಆಗಲ್ಲ ಅದೆಲ್ಲ. ಅದೇನು ನೋಡ್ಕೊ, ಸದ್ಯ ಕೈಲೇ ಒಕ್ಕಳ್ರಿ. ಹೌದೇನ್ರಿ? ಸರಿ ಬಿಡಿ ಆಯ್ತು. ನೀವು ಪಾಪ ಅದನ್ನ ಕಟ್ಟಕ್ಕೆ ಒದ್ದಾಡ್ತಾ ಇದ್ದೀರಾ, ಇದನ್ನೇ ಕಟ್ಟಿರಾ? ಪರವಾಗಿಲ್ಲ ಬಿಡಿ, ಕೈಲೇ ಒಕ್ಕತ್ತೀವಿ. ಯಾವಾಗಾರ ದುಡ್ಡಾದಾಗ ಎಲ್ಲಾರಣ ತಕ್ಕೊಡಿ ವಾಷಿಂಗ್ ಮಿಷಿನ. ಸರಿ ಸರಿ ಆಯಿತು, ತಗೊಡ್ತೀನಿ. ಅದಕ್ಕಿದ್ದೆ ಸರಿ ಗೊತ್ತಾಯ್ತು. ನನಗೆ ಬರಲಾ? ಸರಿ ಕಣ್ರಿ ಆಯ್ತು, ಹುಷಾರಾಗಿ ಹೋಗಿ ಬನ್ನಿ. ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಸುಮ್ಮನಿರು. ಈ ಸರಿ ಸಂಬಳ ಆದರೆ ಕಾಲ್ಸೇನು ಕೇಳಿದ್ದಲ್ಲ, ತಗೊಡ್ತೀನಂತೆ ಹೊಸದ. ಹೌದೇನ್ರಿ? ಸರಿ ಆಯ್ತು. ಅಡ ಓ ದೀಪಾ, ಒಟ್ಟ ಕಾಲೇಜ್ಗೆ ಬಾ. ಹಾಗೆ ಕಾಲೇಜ್ ಹತ್ರಕ್ಕೆ ಬಿಟ್ಬಿಟ್ಟು ಹೋಗ್ತೀನಂತೆ. ಪರವಾಗಿಲ್ಲ ಬಿಡಡ, ಹೋಗ್ತೀನಿ. ಬಸ್ಸಲ್ಲಿ ಹೋಗ್ತೀನಿ ಆರಾಮಾಗಿ. ನೀನು ಹೋಗಡ, ನಿಂಗೆ ಟೈಮ್ ಆಗುತ್ತೆ. ಮತ್ತೀಗ ದೀಪ ಹೇಳೋದು ಬರ್ತೆ. ನಿಂಗೆ ಅದೆಂಥದ್ದು ಎಂತಕ್ಕೋ ಫೀಸ್ ಬೇಕು ಅಂತ ಹೇಳಿದಲ್ಲ, ಏನದು? ಅದು ಅಡ ಎಕ್ಸಾಮ್ ಫೀಸು 1,500 ರೂಪಾಯಿ ಕಟ್ಟಬೇಕು. ಅಂದರೆ ಅರ್ಧ ವರ್ಷಕ್ಕೆಲ್ಲ ಎಕ್ಸಾಮ್ ಬರ್ತೀವಲ್ಲ ಅಡ, ಅದ್ರದ್ದು ಕಟ್ಟಬೇಕು ನಾವು ಗೌರ್ಮೆಂಟ್ಗೆ. ಅದನ್ನು ಕಟ್ಟೋಕ್ಕೆ 1,500 ರೂಪಾಯಿ ಆಯ್ತದೆ ಅಡ. ಇವಳೇ ಇದು 1,500 ರೂಪಾಯಿ ಕೊಟ್ಟನಲ್ಲ ನಿಂಗೆ 2,000 ರೂಪಾಯಿ ಮನೆ ಖರ್ಚಿಗೆ ಅಂತ. ಅದನ್ನ ನೀನು ದೀಪಂಗೆ ಕೊಟ್ಬಿಡು. ನಾನು ನಿಂಗೆ ಸಂಬಳ ತಂದಂಗೆ ಕೊಡ್ತೀನಿ. ಸರಿ ರೀ ಆಯ್ತು, ಕೊಡ್ತೀನಿ ಬಿಡಿ. ದೀಪ ನಿಮ್ಮ ಹತ್ರ ಕೊಟ್ಟಿದ್ದೀರಿ, ಇಸ್ಕೊಬಿಡು. ಅದೇನು ಎಕ್ಸಾಮ್ ಫೀಸ್ ಎಲ್ಲ ಕಟ್ಕೊ ಆಯ್ತಾ? ಚೆನ್ನಾಗಿ ಓದ್ಕೊ. ಮನೆಯೆಲ್ಲ ರೇಗಾಡ್ಬಿಟ್ಟೆ, ಬೇಜಾರು ಮಾಡ್ಕೊಬೇಡ. ನಿಮ್ಮ ಹೊತ್ತಿಗೆ ಬೇರೆ ಕಾಲಂಗೆ ಆಗಿತ್ತಲ್ಲ. ಇನ್ನು ನೀವು ನಿಮ್ಮ ಮಾತಾದಿರ ಬಂದರೆ ಸೀರೆಗಾಡ್ತಾರ ಅವ. ಅದಕ್ಕೆ ಏನೋ ಒಂದು ಮಾತಂದೆ, ಏನು ಬೇಜಾರು ಮಾಡ್ಕೊಬೇಡ. ಚೆನ್ನಾಗಿ ಓದ್ಕೊ, ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಾನು ಓದಿಸ್ತೀನಿ. ನೀನು ಏನು ಚಿಂತೆ ಮಾಡಬೇಡ. ಅಯ್ಯೋ ಇರಲಿ ಬಿಡೋಣ, ನೀನು ಏನು ಹೇಳಿದ್ರು ನಾನು ಒಳ್ಳೇದಕ್ಕಲ್ವ ಹೇಳೋದು. ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಹ್ಞೂ ಸರಿ ಆಯಿತು, ಚೆನ್ನಾಗಿ ಓದ್ಕೊ. ಸರಿ ಬತ್ತೀನಿವ. ಕಮಲು ಬತ್ತೀನಿ ಕಳೆ. ಅದು ಹೇಳಿದ್ದಲ್ಲ ಕೊಟ್ಬಿಡು ಅವಳಿಗೆ. ಕೊಡ್ತೀನಿ ಬಿಡಿ. ಪಾಪ ಅಣ್ಣ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾನೆ. ನಾನು ಬೇಗ ಓದಿ ಸಂಬಳ ತೆಗಿಯಂಗೆ ಆಗಬೇಕು. ಆವಾಗಲೇ ಅಣ್ಣಂಗೆ ನಾನು ಸಹಾಯ ಮಾಡೋಕ್ಕಾಗೋದು. ಅಯ್ಯೋ ಕಡೆ, ನಿನಗೋಸ್ಕರ ನನಗೋಸ್ಕರ ನಿಮ್ಮ ಅಣ್ಣ ಕಷ್ಟಪಡ್ತಾ ಇಲ್ಲ. ಕಟ್ಕೊಂಡಿರೋ ಎಂಟಿಗೆ ಏನು ಅವನೇನು ಮಾಡ್ತಾ ಇಲ್ಲ. ಎಲ್ಲ ನಿನ್ನ ಕಾಲೇಜಿಗೆ ಸುರಿಯೋದಾಗೈತಲ್ಲ ಒಂದೊಂದು ಲಕ್ಷನ. ಅದೇನು ಅಂತ ನಿಮ್ಮ ಈ ಮನೆಗೆ ನಾನು ಮದುವೆ ಆಗಿ ಬಂದ್ಬಿಟ್ನು. ನಿನ್ನಂತ ದರಿದ್ರಗಳಿದ್ರೆ ಏನು ಮಾಡೋಕ್ಕಾಗಲ್ಲ. ಒಂದೇ 1 ರೂಪಾಯಿ ದುಡ್ಡ ನಾನು ಕೂಡಿಕೊಳ್ಳೋಕ್ಕಾಯ್ತಲ್ಲ ನಿನ್ನಿಂದ, ನಿನ್ನ ಕಾಲೇಜಿಂದ, ದರಿದ್ರ ಕಾಲೇಜಿಂದ. ಏನು ಓದಿ ಓದಿ ಬೂದಿ ಹೋಯ್ತಾಳೆ ಅಂತ ನಿಮ್ಗೆ ಒಂದೊಂದೊಂದೊಂದು ಲಕ್ಷ ಕಟ್ತಾವ ನಿಮ್ಮ ಅಣ್ಣ. ಮಾಡಕ್ಕೆ ಅನಿಸಿಲ್ಲ ಅಂತ. ಯಾಕೆ ನಿಮ್ಗೆ ಇಷ್ಟು ದ್ವೇಷ ನನ್ನ ಮೇಲೆ? ಯಾವಾಗಲೂ ಬೈತಾನೆ ಇರ್ತೀರಲ್ಲ. ಬೈದೆ ಇನ್ನೇನೇ ಮಾಡಬೇಕು? ನಮ್ಮ ಜೀವನಕ್ಕೆ, ನನ್ನ ಮಕ್ಕಳಿಗೆ ಒಂದೇ 1 ರೂಪಾಯಿ ಕುಡಿತಾನ ನಿಮ್ಮಣ್ಣ. ಒಂದೇ 1 ರೂಪಾಯಿ ಕುಡಿತಲ್ಲ, ಒಂದು ಇನ್ಶೂರೆನ್ಸ್ ಕೊಟ್ಟಕ್ಕಾಯ್ತಲ್ಲ ನಮ್ಮ ಕೈಲಿ ನಿನ್ನಿಂದ. ನನ್ನ ಮದುವೆ ಆಗಿ ಬಂದಾಗ PUC ಇದೆ. ಆವಾಗ ಎಷ್ಟು 50,000 ಕಟ್ಟಿದೆ. ಈಗ ಏಕ್ದಮ್ 1 ಲಕ್ಷ ಕಟ್ತಾನೆ ಒಂದೊಂದು ವರ್ಷಕ್ಕೆ. ನೀನು ಅದೇನು ಬುದಿವಿಟಿ ಅಂತ ಅಷ್ಟು ಕಟ್ಟಬೇಕು? ನೀನು ಅನ್ನೋ ಜ್ಞಾನ ಇಲ್ವಾ ನಿಂಗೆ ಹೇಳ್ಬೇಕು ಅಂತ? ಅಷ್ಟೊಂದು ಕಟ್ಬೇಡ ಕಣ್ಣದ ಬಿಡೋಣ, ನಾನು ಹೆಂಗೋ ಓದ್ಕೊತೀನಿ ಅಂತ ಗೌರ್ಮೆಂಟ್ ಕಾಲೇಜಲ್ಲಿ ಓದೋಕೈತೆ ಇರಲಿವಾ? ನೋಡಿ ಅದಕ್ಕೆ ನೀವು ನನ್ನ ಮೇಲೆ ಈ ಥರ ದ್ವೇಷ ಕಾರದ ಬಿಡಿ. ಫಸ್ಟು ನಿಮ್ಮ ಮುಂದೆನೇ ನಾನು ಎಷ್ಟು ಸರಿ ಹೇಳಿಲ್ಲ ಅನ್ನೋಂಗೆ, ಬೇಡ ಅಣ್ಣ ನಾನು ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿವ. ಯಾಕೆ ಅಣ್ಣನೇ ತಾನೇ ಬೇಡ ನಾನು ಕಟ್ತೀನಿ ಅಂತ ಹೋಗಿ ಅಡ್ಮಿಷನ್ನೇ ಮಾಡಿಸ್ಕೊಬಂದ್ಬಿಟ್ಟ. ನಾನು ಏನು ಮಾಡೋಕ್ಕಾಗುತ್ತೆ ಹಿಂಗೆ ಮಾಡಿದಾಗ? ಹೇಳಿ ಅದಕ್ಕೆ ನೀವೇ, ನಂದೇನು ತಪ್ಪೈತಿದ್ರಲ್ಲಿ?
ಯಾಕೆಂದ್ರೆ ಅಂತ ನಾಟಕನೇ ಮಾಡ್ತೇನೆ ಅವನ ಮುಂದೆಗಡೆ. ಅದಕ್ಕೆ ನಿಮ್ಮ ಅಣ್ಣ ಈ ಥರ ಕುಡಿಯೋದು ನಿನ್ನ ಮುಂದ್ಗಡೆ. ಏನು ತಾಯಿಲು ತಬ್ಲಿ ಅಂದ್ಕೊಂಡು. ಅವನೇನು ತಬ್ಲಿ ಅಲ್ವಾ, ನಿಮ್ಮ ಅಣ್ಣನ ತಬ್ಲಿ ಅಲ್ವಾ? ಅವ್ರಿಗೆ ಪಾಪ ಅವರಷ್ಟು ದುಡಿತಾರೆ, ಎಲ್ಲ ಮಾಡ್ತಾರೆ. ನಿನಗೆ ನಿನ್ನ ದುರಾಂಕರನೇ ಬಿಟ್ಟಿಲ್ಲ ನೀನು. ಆಯಿತು ಬಿಡಿ ಅದಕ್ಕೆ. ಇವಾಗ ನಾನು ಏನು ಮಾಡಬೇಕು ಅಂತ ಹೇಳ್ತೀರಾ ನೀವು? ಏನಾದರೂ ಮಾಡ್ಕೊಂಡು ಹಾಳಾಗೋಗು, ನನಗೇನಾಗಬೇಕು? ನೀನಂತ ದುರಿದು ಮನೇಲಿ ಇಟ್ಕೊಂಡು ನಮಗೊಂದು ಕೆಲಸನೂ ಕೈಗೆ ಆಗ್ಬತ್ತಾ ಇಲ್ಲ. ಒಂದು ಬಿಸ್ನೆಸ್ ಮಾಡೋಕ್ಕೆ ನಿಮ್ಮ ಅಣ್ಣಂಗೆ ನಾನು ಸಹಾಯ ಮಾಡೋಣ, ಏನಾರ ದುಡ್ಡು ಪಟ್ಟು ಕುಡಿಕೊಳ್ಳೋಣ ಅಂತಂದರೆ ಅದಕ್ಕೂ ಒಂದೇ ₹1 ಉಳಿತಾ ಇಲ್ಲ. ಎಲ್ಲ ಬರೀ EMIಗಳು, ನಿನ್ನ ಕಾಲೇಜಿಗೆ ಕಟ್ಟೋ ಸಾಲ, ಇವನೇ ತಲೆ ಮೇಲೆ ಹೊತ್ಕೊಂಡು ತಿರ್ಗೋದಾಗೈತೆ. ನಮ್ಮ ಹಣೆ ಬರನೇ ಚೆನ್ನಾಗಿಲ್ಲ. ನೋಡಿ ಅದಕ್ಕೆ, ನೀವು ಇಷ್ಟೊಂದು ಹೊಟ್ಟೆ ಹುರ್ಕೋಬೇಡಿ. ಅದಾದ್ಮೇಲೆ ಇಷ್ಟೊಂದು ನೀವು ನೊಂದ್ಕೊಳಕ್ಕೆ ಹೋಗ್ಬೇಡಿ. ಅಣ್ಣ ನನಗೆ ಏನೇನು ಖರ್ಚು ಮಾಡೋನು, ನೀವು ನನಗೆ ಎಷ್ಟು ಕಷ್ಟಪಟ್ಟಿದ್ರು, ಅಣ್ಣ ಎಷ್ಟು ಕಷ್ಟಪಟ್ಟವನು, ಅಷ್ಟು ದುಡ್ಡನ್ನ ಎಲ್ಲನೂ ಕೂಡ 10 ಪಟ್ಟು ಸೇರಿಸಿ ಆದರೂ ನಾನು ನಿಮಗೆ ಮುಂದಕ್ಕೆ ಕೊಡ್ತೀನಿ. ಒಳ್ಳೆ ಕೆಲಸಕ್ಕೆ ಹೋಗಿ, ನೀವೇನು ಚಿಂತೆ ಮಾಡಬೇಡಿ, ನೀವು ಆರಾಮಾಗಿರಿ. ಏಯ್ ಹೋಗಿ ಸುಮ್ಮನೆ ಕಾಲೇಜಿಗೆ ಹೋಗ್ತಿರೋ. ಏನು ಬುಳ್ಳೆ ಬಿಡ್ತಾಳೆ ಬಂದ್ಬಿಟ್ಟು ಮಾಡಕ್ಕೆ ಕೆಲಸ ಇಲ್ಲ ಅಂತ. ನೀನು ನಮಗೆ ಅಷ್ಟೊಂದೆಲ್ಲ ದುಡ್ದು ಕೊಟ್ಟು ಸಂಬಳ ತೆಗೆದು ಎಲ್ಲ ಮಾಡ್ತೇನೆ. ನಿನ್ನ ಮೂತಿಯ ಕನ್ನಡ ನೋಡ್ಕೋಬೇಕು, ಗೊತ್ತಾಯ್ತದೆಲ್ಲನೂ. ಬಂದವಳಿನಿ ಏನು ಹೊತ್ತು ಪಟ್ಟು ಕೊಡ್ತಾಳಂತೆ. ನಾವು ಇವಳು ಕೊಡೋದ ಕಾಯ್ಕೊಂಡು ಕೂತ್ಕೋಬೇಕು ಅಷ್ಟೇ ನಮೀಗ. ಏನೋ ಅದಕ್ಕೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಸರಿ ಅದಕ್ಕೆ, ಅದು ಅಣ್ಣ ಕಾಸು ಕೊಡೋಕೆ ಹೇಳಿದ್ನಲ್ಲ, 1,500,000 ಕೊಡಿ ಅದಕ್ಕೆ. ಕಾಲೇಜಿಗೆ ಇದು ಕಟ್ಟಬೇಕು, ನಾನು ಎಕ್ಸಾಮ್ ಫೀಸ್ ಕಟ್ಟಬೇಕು. ಯಾವ 1,500,000? ಏನದಕ್ಕೆ ಹೆಂಗೆ ಹೇಳ್ತಾ ಇದ್ದೀರಾ? ಅಣ್ಣ ಈಗ ತಾನು ಹೇಳೋದ್ನಲ್ಲ. ನಿಮ್ಮ ಅಣ್ಣ ಹೇಳಿದ ಮಾತ್ರಕ್ಕೆ ನಾನು ಕೊಟ್ಬಿಡ್ಬೇಕಾ ನಿಮಗೆ? ನಿನಗೆ ಕೊಡ್ತಾರ 1,00,000ನೇ ನಮ್ಮ ತಲೆ ಮೇಲೆ ಭಾರ ಕೂತೈತೆ. ಇಂದ ಬಂದು ದುಡ್ಡು ಕೇಳ್ತಿಲ್ಲ. ನಿಂಗೆ ಒಂಚೂರು ನಾಚಿಕೆ ಮಾನ ಬರೆಯೋದು ಏನೂ ಇಲ್ವೇ ದೀಪ? ನನ್ನಂತೊಳಗಿದ್ರೆ ಒಂದೇ ₹1 ಕೇಳ್ತಾ ಇರಲಿಲ್ಲ. ನಿನ್ಗೆ ಅದೇನೋ ಯವ್ವ ಒಂಚೂರಾದ ನಾಚಿಕೆ ಬೇಡವಾ ಇನ್ನೊಬ್ರು ಋಣದಲ್ಲಿ ಬದುಕಕ್ಕೆ? ಯಾಕದಕ್ಕೆ ಏನಕ್ಕೆ ಈ ಥರ ಬೈತಾ ಇದ್ದೀರಾ ನೀವು? ನಾನೇನು ಬೇರೆ ಕಂಡವ್ರ ಮನೇಲಿ ಇಲ್ಲ, ನನ್ನ ಮನೇಲಿ ನಾನು ಇರೋದು. ನಮ್ಮ ಅಣ್ಣ ನನಗೆಲ್ಲ ತಂದಾಗ್ತಾ ಇರೋದು. ನೀವೇನು ನಿಮ್ಮ ಅಪ್ಪನ ಮನೆಯಿಂದ ತಗೊಬರ್ದು ಆಗ್ತಾ ಇಲ್ಲ ನನಗೆ. ನಾಲ್ಗೆ ಬಿಗಿಡ್ದು ಮಾತಾಡಿ ನೀವು. ಅಯ್ಯೋ ದರಿದ್ರದೋಳೆ, ಏನೇ ಅಂದೆ ನೀನು? ಅದಕ್ಕೆ ಹುಷಾರ್, ಇವಾಗ ಒಂದು ಕೊಟ್ಟಿದ್ದೀನಿ. ಇನ್ನೊಂದು ಕಿತ ನಮ್ಮ ಅಪ್ಪನ ಮನೆ ಬಗ್ಗೆ ಎಲ್ಲ ಮಾತಾಡಿದ್ರೆ ಮಕ್ಕ ಮೂದಿ ಸೇರಿಸಿ ಹೊಡೆದಾಕ್ಬಿಡ್ತೀನಿ ನಿಂಗೆ. ಇಷ್ಟಿನ ತಕ ಕೈ ಮಾಡಿರ್ಲಿಲ್ಲ. ಅಲ್ಲ ನಮ್ಮ ಅಪ್ಪನ ಮನೆ ಬಗ್ಗೆ ಏನೇ ಮಾತಾಡೋದು ನೀನು ಯಾವಳೆ ಮಾತಾಡಕ್ಕೆ ನಮ್ಮ ಅಪ್ಪನ ಮನೆ ಬಗ್ಗೆ? ಇದು ನನ್ನ ಗಂಡನ ಮನೆ ಕಡೆ. ಇಲ್ಲಿ ಒಂದೇ ಒಂದು ಉಳ್ಕಂಡು ಅಲ್ಲಾಡಿರುವ ಕೇಳೋ ಅಧಿಕಾರ ನನಗೈತೆ, ಗೊತ್ತಾಯ್ತಾ? ಎಷ್ಟು ದಿಮಾಕಲ್ಲಿ ಮಾತಾಡ್ತಾಳೆ ನನ್ನ ಮುಂದ್ಗಡೆ ಅವಳು. ಮುಂಚೆ ನನ್ನ ಮುಂದೆ ಮಾತಾಡಕ್ಕೆ ಎದುರುಕೊಳ್ಳೋಳು. ಇವಾಗ ಎಷ್ಟು ಮಾತಾಡ್ತಾಳೆ, ಎಷ್ಟು ದುರಾಂಕರ ಇವಳಿಗೆ. ಇನ್ನೊಂದ್ಸರಿ ಏನೋ ನಮ್ಮ ಅಪ್ಪನ ಮನೆ ಬಗ್ಗೆ ಎಲ್ಲ ಮಾತಾಡಲಿ ಇವಳು. ಹಲ್ಲೆ ಮುರಿದಾಕದು ಇವಳಿಗೆ. ಅಲ್ಲ ಇವಳಿಗೂ ಮನೆ ಮಾಡಕ್ಕೆ ಕೆಲಸ ಇಲ್ಲ. 1,500,000 ಕೊಡ್ಬೇಕಂತೆ. ಯಾಕೋ ಕಾಣೆ ಇವಾಗಿರೋ ಭಾರನೇ ಸಾರದು, ಇನ್ನೊಂದಿಷ್ಟು ಭಾರ ಹೇಳ್ಕೊಳ್ಳೋಣ ಮೈ ಮಳೆ ಅಂತ. ಹೊಂಚ್ಕೊತಾಳೆ ತಗೋಬೇಕಾದ್ರೆ. ಬರ್ಲಿ ಇವತ್ತು ಸಾಯಂಕಾಲಕ್ಕೆ ಇವ್ರ ಅಣ್ಣ ಸರ್ಯಾಗಿ ಮಾಡ್ತೀನಿ ಇವಳಿಗೆ ಮಾತ್ರವೇ. ಇಲ್ಲದ್ದು ಸಲ್ಲದ್ದು ಹೇಳ್ಬಿಟ್ಟು ಸರ್ಯಾಗಿ ಹೋಗಿಸ್ಬೇಕು ಮಾತ್ರ ಇವಳಿಗೆ. 2 ವರ್ಷ ಅವನಿಗೆ ದುಡ್ಡೇ ಕಟ್ಟಕ್ಕೆ ಹೋಗ್ಬಾರ್ದು, ಹಂಗೆ ಮಾಡಾಕ್ಬಿಡ್ತೀನಿ. ಸುಮ್ಮನೆ ಯಾರ ಥರ ಮದುವೆ ಮಾಡಿ ಕಳಿಸಿದ್ರು ಆಗೋದು. ಹೆಂಗೋ ನಮಗೆ ನಾನು ಸುಮ್ಮನೆ ಮನೆ ಕೆಲಸ ಮಾಡ್ಸೋಕ್ಕೆ ಅಂತ ಇಡಿಸ್ಕೊಂಡ್ರೆ ಇನ್ನು ನನಗೆ ತೊಂದರೆ. ಇವಳು ಯಾರನ್ನಾರ ಕಟ್ಟಿಬಿಟ್ಟು ಕಳಿಸಿರೇ ಸಾಕಾಗೈತೆ ನಮಗೆ. ಕತೆ ಮುಂದುವರಿಯುವುದು. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.